ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದೊಂದು ದಿನ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಲಿಕ್ಕೆ ನಮ್ಮ ಪದವೀಧರರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸೈನಿಕರು ರೆಡಿಯಾಗಿರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮೀಸಲಾತಿಯಲ್ಲಿ ಹೋಗಿರ್ತಕ್ಕಂಥ ಮಂತ್ರಿ, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಿಮಗೆ ಮಾನ, ಮರ್ಯಾದೆ, ಘನತೆ, ಗೌರವ, ನಿನ್ನ ಸ್ವಾಭಿಮಾನ, ನಿನ್ನ ಜನಾಂಗದ ಬಗ್ಗೆ ಕಿಂಚತ್ತು ಕಾಳಜಿದ್ರೆ ಇವತ್ತು ನಿಮ್ಮ ಪದವಿಯನ್ನ ಒತ್ತು ರಾಜೀನಾಮೆ ಬೀಸಾಕಿ ಹೊರಗಡೆ ಬರಬೇಕು. ಜಗಜೀವನ್ ರಾವ್ ಅವರಿಗೆ, ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರಿಗೆ. ಮಾದಿಗ ವಿರೋಧಿ ನೀತಿಯ ನಿರ್ಣಯದಂತೆ ಶನಿವಾರ ಮತ್ತು ರವಿವಾರ ರಜೆ ಇದ್ದರೂ ದಲಿತರಿಗೆ ಅನ್ಯಾಯ ಮಾಡಲು ತರಾತುರಿಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆಯು ಜಾರಿಯಾಗಲಿ. ಬಂಧುಗಳೇ, ಕಳೆದ 3 ದಿನಗಳ ಹಿಂದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾದಿಗರ ವಿದ್ಯಾರ್ಥಿಗಳಿಗೆ ಮರಣ ಶಾಸನವನ್ನ ಬರೆದಿರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನಾ ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಓನ್ಲಿ ಪದವೀಧರರು ಮಾತ್ರ ಇವತ್ತು ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ 56,432 ಹುದ್ದೆಗಳಲ್ಲಿ
ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡಿ ಮಾದಿಗ ಜನಸಂಖ್ಯೆಗೆ ಪ್ರತಿಶತ 6 ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇದೆ, ಮಾಡಲೇಬೇಕಂತಕ್ಕಂಥ ಒತ್ತಾಯವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಮುಂದೊಂದು ದಿನ ಕಾಂಗ್ರೆಸ್ ಅನ್ನ ಧೂಳಿಪಟ ಮಾಡಲಿಕ್ಕೆ ನಮ್ಮ ಪದವೀಧರರು, ನಮ್ಮ ವಿದ್ಯಾರ್ಥಿಗಳು, ನಮ್ಮ ಸೈನಿಕರು ರೆಡಿಯಾಗಿದ್ರು ಅಂತಕ್ಕಂಥ ಮಾತಿನ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್ಕಾರದಲ್ಲಿರ್ತಕ್ಕಂಥ ಮಾದಿಗ ಸಮಾಜದ ಮೀಸಲಾತಿಯನ್ನು ಹೋಗಿರ್ತಕ್ಕಂಥ ಮಂತ್ರಿ, ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರು, ನಿಮಗೆ ಮಾನ, ಮರ್ಯಾದೆ, ಘನತೆ, ಗೌರವ, ನಿನ್ನ ಸ್ವಾಭಿಮಾನ, ನಿನ್ನ ಜನಾಂಗದ ಬಗ್ಗೆ ಕಿಂಚತ್ತು ಕಾಳಜಿದ್ರೆ ಇವತ್ತು ನಿಮ್ಮ ಪದವಿಯನ್ನ ಒತ್ತು ರಾಜೀನಾಮೆ ಬಿಸಾಕಿ ಹೊರಗಡೆ ಬರಬೇಕಂತ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಬಂಧುಗಳೇ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ 2 ಸಂಪುಟ ಸಭೆಯ ಸಚಿವರು KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಇವತ್ತು ಏನು ಮಾಡ್ತಾ ಇದ್ದಾರೆ, ಮಾದಿಗರ ಹಿತರಕ್ಷಣೆ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಶಾಸಕರುಗಳು ನಮ್ಮ ಸಮಾಜದಿಂದ ಟಿಕೆಟನ್ನು ಪಡೆದುಕೊಂಡು ನಮ್ಮ ಸಮಾಜದ ಮೀಸಲಾತಿಯಿಂದ ಹೋಗಿರ್ತಕ್ಕಂಥ ಶಾಸಕರುಗಳು, ವಿಧಾನ ಪರಿಷತ್ತಿನ ಸದಸ್ಯರುಗಳು ಪದವಿ ಎಂಜಾಯ್ ಮಾಡ್ತಾರಾಗಿರ್ಲಿಲ್ಲ, ಸಮಾಜಕ್ಕೆ ಅನ್ಯಾಯ ಆದಾಗ ಮುಂದುವರಿಸಿ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಈ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಮಂತ್ರಿಗಳೇ, KH ಮುನಿಯಪ್ಪನವರೇ, RB ತಿಮ್ಮಾಪುರ್ ಅವರೇ, ಶಾಸಕರುಗಳೇ, ದಯವಿಟ್ಟು ಮಾದಿಗರ ವಿದ್ಯಾರ್ಥಿಗಳ ಹಿತರಕ್ಷಣೆಯನ್ನು ಕಾಪಾಡಿ. ಇವತ್ತು ನೀವು ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರ ಮಾದಿಗರಿಗೆ ಅನ್ಯಾಯ ಮಾಡಂಗಿಲ್ಲ ಅಂತೇಳಿ. ಸ್ವಾಮಿ, ಅನ್ಯಾಯ ಮಾಡ್ತಾ ಇದೆ. ಅದೇ ಮೀಸಲಾತಿ ಒಳಗಡೆ 56,000 ಹುದ್ದೆಗಳನ್ನ ನೇಮಕಾತಿ ಮಾಡ್ತೀವಿ ಅಂತಕ್ಕಂಥ ಈಗಾಗಲೇ ತೀರ್ಮಾನವನ್ನ ಮಾಡಿದ್ರಿ. ನೀವೇನು ಮಾಡ್ತಾ ಇದ್ರಿ ಒಳಗಡೆ ನಿಂತ್ಕೊಂಡು? ನೀವೇನು ಮಾಡ್ತಾ ಇದ್ರಿ ಒಳಗಡೆ ನಿಂತ್ಕೊಂಡು? ಜನಾಂಗದ ಹಿತವನ್ನು ಕಾಪಾಡ್ತೀರಾ ಇಲ್ಲ ಕತ್ತೆ ಕಾಯಕ್ಕೆ ಹೋಗ್ತೀರಾ ಅಂತಕ್ಕಂಥ ಇವತ್ತು ಪದವೀಧರ ನಾವು ಮಾತಾಡ್ಬೇಕಾಗ್ತದ. ಪದವೀಧರ ಇವತ್ತು ಪ್ರಶ್ನೆ ಮಾಡ್ಬೇಕಾಗ್ತದ. ನಮ್ಮ ಮಾದಿಗ ವಿದ್ಯಾರ್ಥಿಗಳ ಮರಣ ಶಾಸನವನ್ನ ಬರಲಿಕ್ಕೆ ಕಾಂಗ್ರೆಸ್ ಮುಂದಾದ್ರೆ ಅದಕ್ಕೆ ತಕ್ಕ ಪಾಠವನ್ನು ನಾವು ಒಳ್ಳೆ ಕೊಡ್ತೀವಿ. ಇದು ಸಾಂಕೇತಿಕವಾಗಿ ರಾಯಚೂರಿನಲ್ಲಿ ಪ್ರಾರಂಭ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ 1 ವಾರ ಸಮಯವನ್ನು ಕೊಡ್ತಾ ಇದ್ವಿ. ನಮ್ಮ ಶಾಸಕರುಗಳು, ನಮ್ಮ ಮಂತ್ರಿಗಳು ಮುಖ್ಯಮಂತ್ರಿಯಾಗಿ ಭೇಟಿಯಾಗಿ ನಮ್ಮ ಸಮಾಜದ ಆಕ್ರೋಶವನ್ನು ತಿಳಿಸಬೇಕು. ನಮ್ಮ ಸಮಾಜದ ಹೋರಾಟದ ಶಕ್ತಿಯನ್ನ ನೀವು ಮನವರಿಕೆ ಮಾಡಬೇಕಂತಕ್ಕಂಥ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ರಿ. ದಯವಿಟ್ಟು ಎಲ್ಲಾ ಪದವೀಧರ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಹೋರಾಟವನ್ನು ನಾವು ಹಮ್ಮಿಕೊಳ್ಬೇಕಾಗ್ತದ. ಆ ಹೋರಾಟಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಭಾಗವಹಿಸಿ ಸಮಾಜದ ಋಣವನ್ನು ತೀರಿಸಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಈ ಹೋರಾಟವು ಸಂವಿಧಾನದ ವಿಧಿ 15 ಮತ್ತು 16ಗಳ ಆತ್ಮವನ್ನು ಜೀವಂತವಾಗಿರಿಸುವ ಹೋರಾಟವಾಗಿದೆ. ದಿನಾಂಕ 28/10/2024 ಮತ್ತು 4/9/2025 ಮತ್ತು 19/8/2025 ಹಾಗೂ ದಿನಾಂಕ 19/12/25ರ 4 ಕ್ಯಾಬಿನೆಟ್ನ ನಿರ್ಣಯದಂತೆ ಒಳ ಮೀಸಲಾತಿ ನಿರ್ಣಯ ಮತ್ತು ಬೆಂಗಳೂರಿನಲ್ಲಿ ನಡೆದ ಅಧಿವೇಶನದಲ್ಲಿ ದಿನಾಂಕ 20/8/2025 ರಾಜ್ಯದ ಮುಖ್ಯಮಂತ್ರಿಗಳಿಂದ ಬಹಿರಂಗ ಘೋಷಣೆ ಮತ್ತು ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಒಳ ಮೀಸಲಾತಿಗೆ ಬಿಲ್ಲು ಮಂಡಿಸಿ ಸರ್ವಾನುಮತದಿಂದ
ಕೆಳಮನೆ ಮತ್ತು ಮೇಲ್ಮನೆಯ ಮಾನ್ಯ ಸಭಾಪತಿಗಳ, ಆಡಳಿತ ಪಕ್ಷದ ಮಾನ್ಯ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ಎಲ್ಲಾ ಪಕ್ಷಗಳ ಮಾನ್ಯ ಶಾಸಕರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಸಹಮತದಿಂದ ಅಂಗೀಕಾರವಾದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವಿಧೇಯಕ 2025 ಬಿಲ್ಲು ದಿನಾಂಕ 26/2/2026 ಗಣವೆಟ್ಟ ಮಾನ್ಯ ರಾಜ್ಯಪಾಲರಿಂದ ಅನುಮೋದನೆಯಾದ ನಿಯಮ ಗೆಜೆಟ್ ಹೊರಡಿಸದೆ ತರಾತುರಿಯಲ್ಲಿ 26/2/2026 ರಾತ್ರಿ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಯಾವುದೇ ನ್ಯಾಯಾಲಯದ ತೀರ್ಪು ಇಲ್ಲದೆ ಕೇವಲ ತಡೆ ಎನ್ನುವ ನೆಪ ಒಡ್ಡಿ ಒಳ ಮೀಸಲಾತಿ ತಪ್ಪಿಸುವ ಹುನ್ನಾರದಿಂದ ಪರಿಶಿಷ್ಟ ಜಾತಿಗೆ 15% ಮತ್ತು ಪರಿಶಿಷ್ಟ ಪಂಗಡಕ್ಕೆ 3% ಮೀಸಲಾತಿಯಂತೆ ನೇಮಕಾತಿ ಮಾಡಿಕೊಂಡು ಮುಂದಾದ ಸರ್ಕಾರದ ನಡೆ ಪರಿಶಿಷ್ಟ ಜಾತಿ 2% ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಮೀಸಲಾತಿ ಕಡಿಮೆ ಮಾಡಿ ಈ ಸಮುದಾಯಗಳಿಗೆ ಒದಗಿಸಬೇಕಾದ 3,387ಕ್ಕೂ ಹೆಚ್ಚು ಹುದ್ದೆಗಳು ತಪ್ಪಿಸುವ ದಲಿತ ವಿರೋಧಿ ನಡೆ ಧಿಕ್ಕಾರ. ದಲಿತ ಸಮುದಾಯಕ್ಕೆ 3,500ಕ್ಕೂ ಹೆಚ್ಚು ಹುದ್ದೆಗಳನ್ನು ಉಳಿಸಿಕೊಳ್ಳಲು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಸಮುದಾಯಗಳ ಹಿತ ಕಾಪಾಡಲು ಅಸಮರ್ಥರಾದ ಎಲ್ಲಾ ಸಮುದಾಯಗಳ ಹಿತ ಕಾಪಾಡುವುದಾಗಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಕೇವಲ ಬಲಗೈ ಸಮಾಜದ ಪ್ರತಿನಿಧಿಯಂತೆ ವರ್ತಿಸುತ್ತಿರುವ ಅಪ್ಪಟ ಜಾತಿವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಸಂವಿಧಾನ ವಿರೋಧಿ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ HC ಮಾದೇವಪ್ಪ ಇವರ ರಾಜೀನಾಮೆಯನ್ನು ಪಡೆಯಲು ತಮ್ಮ ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಲ್ಲಿ ಮನವಿ ಮಾಡುತ್ತಿದ್ದೇವೆ. ದಿನಾಂಕ 26/2/2026 ಸಚಿವ ಸಂಪುಟ ದಲಿತ ವಿರೋಧಿ ಮತ್ತು ಮಾದಿಗ ವಿರೋಧಿ ನೀತಿಯ ನಿರ್ಣಯದಂತೆ ಶನಿವಾರ ಮತ್ತು ರವಿವಾರ ರಜೆ ಇದ್ದರೂ ದಲಿತರಿಗೆ ಅನ್ಯಾಯ ಮಾಡಲು ತರಾತುರಿಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆಯು ಬೆಂಗಳೂರಿನಲ್ಲಿ 27/2/2026 ಮೂಲಕ ಸರ್ಕಾರದ ಸಂಖ್ಯೆ 22/6 ಪೂರ್ವ ಮೀಸಲಾತಿ ವ್ಯವಸ್ಥಿತೆಯಂತೆ, ಆದರೆ ಸರ್ಕಾರದ ಸಂಖ್ಯೆಯೂ ಸಹಿತ ಸಿಬ್ಬಂದಿ ಆಡಳಿತ ಇಲಾಖೆಯವರು ಆದೇಶದಂತೆ 15% ಪರಿಶಿಷ್ಟ ಜಾತಿ ಮತ್ತು 3% ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಹಾಗೂ ರೋಸ್ಟರ್ ಮಾರ್ಗಸೂಚಿಗಳಂತೆ ನೇಮಕಾತಿಗೆ ಪ್ರಕ್ರಿಯೆಗೆ ಕೈಗೊಳ್ಳಲು ಸೂಚಿಸಿ ಸಾಮಾಜಿಕ ನ್ಯಾಯದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನಂತರ ಉದ್ಯೋಗಗಳನ್ನು ಭರ್ತಿ ಮಾಡಲೆಂದು 28/10/2024 ತಡೆ ಹಿಡಿಯಲಾದ ಹುದ್ದೆಗಳನ್ನು ಒಳ ಮೀಸಲಾತಿ ತಪ್ಪಿಸಿ ಬಾಯಿಗೆ ಬಂದ ಅನ್ನದ ತುತ್ತನ್ನು ಕಸಿದ ಪಾಪದ ಕೆಲಸವಾಗಿದೆ. ಸದರಿ ಆದೇಶದಲ್ಲಿ ಒಳ ಮೀಸಲಾತಿ ಸಂಬಂಧಿಸಿದಂತೆ ಹೊರಡಿಸಿದ್ದ ಆದೇಶ ಸಂಖ್ಯೆಯೂ ಸಹಿತ ಈ ಒಂದು ಪತ್ರದಲ್ಲಿ ಬರೆಯಲಾಗಿದೆ. ಮಾದಿಗ ಸಮುದಾಯದ ದೀರ್ಘ 35 ವರ್ಷಗಳ ಹೋರಾಟಕ್ಕೆ ಮಾಡಿದ ಗಂಭೀರ ಅನ್ಯಾಯ ಹಾಗೂ ನಂಬಿಕೆ ದ್ರೋಹವಾಗಿರುವ ಕಾರಣ ಈ ಬೃಹತ್ ಪ್ರತಿಭಟನೆ ಮೂಲಕ ಈ ಕೆಳಕಂಡ ಹಕ್ಕುತ್ತಾಯಗಳನ್ನು ತಮ್ಮ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಂಡಿಸಲಾಗುತ್ತದೆ. ಸಿದ್ದರಾಮಯ್ಯ, DK ಶಿವಕುಮಾರ್, ಪ್ರಿಯಾಂಕ ಖರ್ಗೆ, RB ತಿಮ್ಮಾಪುರ, ಶಿವರಾಜ್ ತಂಗಡಿಗೆ ಇವರ ಪ್ರತಿಕೃತಿ ದಾನವನ್ನ ನಾವು ಮಾಡಬೇಕಾಗಿದೆ. ಯಾಕಂತೇಳಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ ಮಾಲಿಕರ ಆಕ್ರೋಶ, ಮಾಲಿಕ ವಿದ್ಯಾರ್ಥಿಗಳ ಆಕ್ರೋಶ ಯಾವ ರೀತಿ ಇರ್ತದಂತಕ್ಕಂಥದ್ದನ್ನ ನಾವು ಈ 5 ಜನ ಪ್ರತಿಕೃತ ದಹನ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಕೊಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಮುಖಂಡರುಗಳು ಮೊದಲು ಕಾಂಗ್ರೆಸ್ ಈ ಶಿಖಂಡಿಗಳ ಭಾವಚಿತ್ರಕ್ಕೆ ಬೆಂಕಿಯನ್ನಿಟ್ಟು ನಂತರ ನಾವು ಕೂತ್ಕೊಳ್ಳೋಣ. ದಯವಿಟ್ಟು ಆ ಭಾವಚಿತ್ರ ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.